ನಮ್ಮ ಬೈದೂರಿನ ಗೌರವಿತ ಶಾಸಕರಂತ ಗುರುರಾಜ್ ಗಂಟೆಹೊಳಿ ಅವರು ಆಗಮಿಸಿದ್ದಾರೆ. ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಕಾಪು ಕ್ಷೇತ್ರದ ಸನ್ಮಾನಿತ ಗುರುಮೇ ಸುರೇಶ್ ಶೆಟ್ಟರು ಆಗಮಿಸಿದ್ದಾರೆ ಶಾಸಕರು. ಅವ್ರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕುಂದಾಪುರದ ಗೌರವಿತ ಶಾಸಕರಂತ ಕಿರಣ್ ಕೊಡ್ಗೆ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ನಮ್ಮ ಬೆಟ್ಟದ ಕೆಳಗಿನ ಶಾಸಕರನ್ನ ಅದ್ದೂರಿಯಾಗಿ ಸ್ವಾಗತ ಮಾಡ್ತೀವಿ. ಯಾಕಂದ್ರೆ ಸಮುದ್ರದ ಮೀನನ್ನ ಇಲ್ಲಿ ಕಳಿಸುವಂತ ಕೆಲಸ ಅವರೇ ಮಾಡೋದು. ಹಾಗಾಗಿ ವಿಶೇಷವಾದಂತ ಒಂದು ಸ್ವಾಗತವನ್ನು ಬಯಸ್ತಾ ನಮ್ಮ ಮಹಿಳಾ ಮೋರ್ಚಾದ ಜಿಲ್ಲೆಯ ಅಧ್ಯಕ್ಷರಂತ ಗಾಯತ್ರಿ ದೇವಿ ಮಲ್ಲಪ್ಪನವ್ರನ್ನ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಭಾರತ್ ಮಾತಾ ಕಿ. ದಯಮಾಡಿ ಅಲ್ಲಿ ನಿಂತವ್ರು ದಯಮಾಡಿ ಎಲ್ಲರೂ ಕೂತ್ಕೊಳ್ಳಿ. ಪ್ರಧಾನ ಮಂತ್ರಿಗಳು ಬರೋದು ಇನ್ನೂ ಅರ್ಧ ಗಂಟೆ ಆಗುತ್ತೆ. ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಎದ್ದು ನಿಂತ್ಕೊಳ್ಳೋಣ. ಪ್ರಧಾನ ಮಂತ್ರಿಗಳ ಅಪೇಕ್ಷೆ ನೋಡಿ. ನಾನು ಹತ್ತಿರದಿಂದ ದೇವದುರ್ಲಭ ಅಂತ ನನ್ನ ಕಾರ್ಯಕರ್ತ ಬಂಧುಗಳು, ನನ್ನ ಆತ್ಮೀಯ ಮತದಾರರ ಬಂಧುಗಳನ್ನ ನೋಡಬೇಕು ಅಂತ ಹೇಳಿ ನಿಮ್ಮೆಲ್ಲರ ಮಧ್ಯದಲ್ಲೇ ಅವರು ಆಗಮಿಸೋರಿದ್ದಾರೆ. ಹಾಗಾಗಿ ಅವರು ಓಪನ್ ಜೀಪಲ್ಲಿ ಬರ್ತಾರೆ, ತಾವು ಕೂತಲ್ಲೇ ಕಾಣ್ತೀರಿ. ಹಾಗಾಗಿ ದಯಮಾಡಿ ತಮ್ಮ ತಮ್ಮ ಆಸನದಲ್ಲಿ ತಾವೆಲ್ಲರೂ ಕೂಡ ಕೂರ್ಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ಕೊಂತ, ಇವತ್ತು ನಮ್ಮ ಮಾಧ್ಯಮದ ಸ್ನೇಹಿತರು, ನಮ್ಮ ಶಿವಮೊಗ್ಗ ಜಿಲ್ಲೆಯ ಮಾಧ್ಯಮದ ಸ್ನೇಹಿತರು, ನಮ್ಮ ರಾಜ್ಯದ ಮಾಧ್ಯಮದ ಸ್ನೇಹಿತರು, ನಮ್ಮ ರಾಷ್ಟ್ರದ ನ್ಯಾಷನಲ್ ಮೀಡಿಯಾನು ಕೂಡ ಇವತ್ತು ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಬಂದಿದ್ದಾರೆ. ಅವರಿಗೆ ಈ ಒಂದು ಸಭೆ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಭಾರತ್ ಮಾತಾ ಕಿ. ಆತ್ಮೀಯ ಬಂಧುಗಳೇ, ಅಭೂತಪೂರ್ವವಾದಂತ ಸಭೆಯೇ ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವೆಲ್ಲ ಕಾತುರದಿಂದ ಕಾಯ್ತಿರುವಂತ ವಿಶ್ವ ಕಂಡಂತ ಹೆಮ್ಮೆ ನಾಯಕರಂತ ನರೇಂದ್ರ ಮೋದಿಜಿ ಅವರಿಗೆ ಘೋಷಣೆಯನ್ನು ನಾವೆಲ್ಲರೂ ಕೂಡ ಹಾಕೋಣ. ಭಾರತ್ ಮಾತಾ ಕಿ. ಸನ್ಮಾನಿತ ನರೇಂದ್ರ ಮೋದಿಜಿ ಅವರಿಗೆ, ಭಾರತೀಯ ಜನತಾ ಪಕ್ಷಕ್ಕೆ, ಜೆಡಿಎಸ್ನ ನಾಯಕರುಗಳಿಗೆ, ಬಂದಂತ ನಿಮಗೆ ಜಯವಾಗ್ಲಿ ಅಂತೇಳಿ ಘೋಷಣೆ ಹಾಕಲೇಬೇಕು. ಯಾಕೆಂದ್ರೆ ಇಂಥ ಬಿಸಿಲಲ್ಲೂ ಕೂಡ ನಮ್ಮ ಮೋದಿಜಿಯವರನ್ನ ಹತ್ತಿರದಿಂದ ನೋಡಬೇಕು, ನಮ್ಮ ಪಕ್ಷಕ್ಕೆ ಶಕ್ತಿಯನ್ನು ತುಂಬಬೇಕು, ನಮ್ಮ ಅಭ್ಯರ್ಥಿಗಳಿಗೆ ಆಶೀರ್ವಾದನ ಮಾಡಬೇಕು, ನಮ್ಮ ರೈತ ನಾಯಕ ಯಡಿಯೂರಪ್ಪ ಸಾಹೇಬರ ಮಾತನ್ನ ಕೇಳಬೇಕು ಅಂತ ಹೇಳಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಿ. ವೇದಿಕೆ ಪರವಾಗಿ ಮತ್ತೊಮ್ಮೆ ನಿಮಗೆಲ್ಲರೂ ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನ, ಕೃತಜ್ಞತೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ. ಬಂಧುಗಳೇ, ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಇಡೀ ದೇಶದಲ್ಲಿ ರೈತರ ಕೃಷಿ ಬಜೆಟ್ ಅನ್ನ ಕೊಟ್ಟಂತ ಧೀಮಂತ ನಾಯಕರಾದಂತ ನಿಕಟಪೂರ್ವ ಮುಖ್ಯಮಂತ್ರಿಗಳಾದಂತ ಸನ್ಮಾನಿತ ಯಡಿಯೂರಪ್ಪ ಸಾಹೇಬರ ಪಾದಗಳಿಗೆ ನಮಸ್ಕಾರವನ್ನ ತಿಳಿಸ್ತಾ, ಸೋದರ ನಮ್ಮ ಗೌರವಿತ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನಿತ ವಿಜೇಂದ್ರ ಅವರೇ, ನಮ್ಮ ನಾಯಕರಾದಂಥ ಜ್ಞಾನೇಂದ್ರರವರೇ, ಹಿರಿಯರಂತ ಸಿದ್ದೇಶಣ್ಣ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂತ ನಮ್ಮ ಸಂಘಟನೆಯ ಗೌರವಿತ ಎಲ್ಲ ಹಿರಿಯರಿಗೆ ನಮಸ್ಕಾರವನ್ನ ತಿಳಿಸ್ತಾ, ನಮ್ಮ ರಾಜ್ಯದ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಸನ್ಮಾನಿತ ಹರತಾಳ ಹಾಲಪ್ಪನವರೇ, ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸುವಂತ ಅರುಣ್ ಅವರೇ, ನಾಗ್ಪುರದಲ್ಲಿ ನಿನ್ನೆವರೆಗೂ ಕೂಡ ಬೈಠಕ್ ನಡೀತಿದ್ರು ಕೂಡ ನಮ್ಮ ಶಿವಮೊಗ್ಗದ ಕಾರ್ಯಕ್ರಮ ತುಂಬಾ ಹತ್ತಿರದಿಂದ ವೀಕ್ಷಣೆಯನ್ನ ಮಾಡಬೇಕು ಅಂತೇಳಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಸಂಘಟನೆಯ ಹಿರಿಯರ ಅಂತ ಪಟ್ಟಾಭಿರಾಮ್ ಅವರಿಗೂ ಕೂಡ ನಮಸ್ಕಾರವನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಸನ್ಮಾನಿತ ನಮ್ಮ 5 ಜಿಲ್ಲೆಗಳ ಕ್ಲಸ್ಟರಿನ ಪ್ರಮುಖರಾದಂಥ ಬಾನುಜಿ ಅವರೇ, ನಮ್ಮ ಹಿರಿಯರ ಅಂತ ಸಿದ್ದರಾಮಣ್ಣ ಅವರೇ, ಗೌರವಿತ ಬೆಂಗಳೂರು ಗ್ರಾಮಾಂತರದ ನಮ್ಮ ಹೆಮ್ಮೆಯ ಅಭ್ಯರ್ಥಿಗಳಂತ ಲಕ್ಷಗಟ್ಟಲೆ
ಜನರ ಒಂದು ಹೃದಯ ಮಿಡಿತಕ್ಕೆ ಜೀವವನ್ನು ತುಂಬಿದಂತ ಡಾಕ್ಟರ್ ಮಂಜುನಾಥ್ ರವರೇ, ನಮ್ಮ ಮಂಗಳೂರಿನ ಅಭ್ಯರ್ಥಿ ಬ್ರಿಜೇಶ್ ರವರೇ, ನಮ್ಮೆಲ್ಲರ ಅಕ್ಕನ ಸ್ಥಾನದಲ್ಲಿರುವಂತ ನಮ್ಮ ದಾವಣಗೆರೆಯ ಅಭ್ಯರ್ಥಿಯಾದಂಥ ಗಾಯತ್ರಕ್ಕನವರಿಗೆ ನಮಸ್ಕಾರವನ್ನು ತಿಳಿಸ್ತಾ, ನಮ್ಮ ಗ್ರಾಮಾಂತರದ ಗೌರವಾನ್ವಿತ ಶಾಸಕರಾದಂಥ ಶಾರದಕ್ಕನವರಿಗೆ ನಮಸ್ಕಾರವನ್ನು ತಿಳಿಸ್ತಾ, ಅದೇ ರೀತಿ ನಮ್ಮ ಭದ್ರಾವತಿಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಸುಮಾರು 68,000ಗಿಂತ ಹೆಚ್ಚಿನ ಮತವನ್ನು ಪಡೆದುಕೊಂಡಂತ ಶಾರದಾ ಅಪ್ಪಾಜಿಗೌಡರವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ತಿಳಿಸ್ತಾ, ನಮ್ಮ ಜಿಲ್ಲೆಯ ಜೆಡಿಎಸ್ನ ಅಧ್ಯಕ್ಷರು ಸನ್ಮಾನಿಸಿದ ಗೋಪಾಲ್ ಗೌಡರಿಗೆ, ಅದೇ ರೀತಿ ನಮ್ಮ ಗ್ರಾಮಾಂತರದ ನಿಕಟಪೂರ್ವ ಶಾಸಕರಾದಂಥ ಅಶೋಕ್ ನಾಯ್ಕರಿಗೆ, ನಮ್ಮ ಬೋವಿ ಸಮಾಜದ ಮುಖಂಡರು, ನಮ್ಮ ಹಿರಿಯರಂತ ಕುಮಾರಸ್ವಾಮಿ ಅವರೇ, ಹಿರಿಯರಂತ ಸ್ವಾಮಿರಾಯರೇ, ನಮ್ಮ ಮಾಜಿ ಶಾಸಕರಂತ ಪ್ರಸನ್ನ ಕುಮಾರ್ ಅವರೇ, ಹರಿಹರದ ಶಾಸಕರಂತ ಹರೀಶ್ ರವರೇ, ಇಲ್ಲಿ ಫಸ್ಟ್ ಟೈಮ್ ವೋಟರ್ಸ್ ತಾವೇನು ಕೂತಿದ್ದೀರಿ, ನಿಮ್ಮಂತ ಯುವ ಶಕ್ತಿಗೆ ಸುಮಾರು 6-7 ಲಕ್ಷ ಯುವ ಶಕ್ತಿಗೆ ಉದ್ಯೋಗವನ್ನು ಕೊಟ್ಟಂತ ಕೆಪಿಎಸ್ಸಿಯ ಸದಸ್ಯರಾಗಿ ಹಾಲಿ ವಿಧಾನ ಪರಿಷತ್ತಿನ ಸದಸ್ಯರಾದಂತ ನಮ್ಮ ಹಿರಿಯರಂತ ಸನ್ಮಾನಿಸಿದ ರುದ್ರೇಗೌಡ್ರವರೇ, ಸನ್ಮಾನಿಸಿದ ದತ್ತಾತ್ರೇಯ ಅವರೇ, ಸನ್ಮಾನಿಸಿದ ಭಾರತಿ ಶೆಟ್ಟಿ ಅವರೇ, ನಮ್ಮ ಶಿವಮೊಗ್ಗ ನಗರದ ಹೆಮ್ಮೆಯ ಯುವ ಶಕ್ತಿ, ನಮ್ಮೆಲ್ಲರ ಪ್ರೀತಿಯ ದೇಶಭಕ್ತ ಶಾಸಕರಾದಂಥ ಸನ್ಮಾನಿಸಿದ ಚನ್ನಬಸಪ್ಪನವರೇ, ಡಾಕ್ಟರ್ ಸಜ್ಜಿ ಅವರೇ, ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ಹುಲಿನಾಯಕ್ ಅವರು ವಿಧಾನ ಪರಿಷತ್ತಿನ ಸದಸ್ಯರು, ಅವರ ಸುಪುತ್ರಿಯವರು ಕೂಡ ಆಗಮಿಸಿದ್ದಾರೆ, ಅಂಬಿಕಾ ರವರ ಆಗಮಿಸಿದರೆ ಅವರು ಕೂಡ ಅಭಿನಂದನೆ ತಿಳಿಸ್ತಾ, ಈ ಎಲ್ಲ ಚುನಾವಣೆಯ ಒಂದು ನೇತೃತ್ವವನ್ನು ವಹಿಸಿಕೊಂಡಿರುವಂತ ನಮ್ಮ ಹಿರಿಯರು, ನಮ್ಮ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದಂಥ ಸನ್ಮಾನಿಸಿದ ಸಿದ್ದರಾಮಣ್ಣ ಅವರಿಗೆ ನಮಸ್ಕಾರವನ್ನ ತಿಳಿಸ್ತಾ, ಬಂದಂತ ಎಲ್ಲ ಆತ್ಮೀಯ ಸಜ್ಜನ ಬಂಧುಗಳೇ, ಇನ್ನು ಕೆಲವೇ ಹೊತ್ತಿನಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಆಗಮನವನ್ನ ನಾವೆಲ್ಲರೂ ಕೂಡ ನಿರೀಕ್ಷೆಯನ್ನ ಮಾಡ್ತಾ ಇದ್ದೀವಿ. ನನ್ನ ಪೂರ್ವ ಜನ್ಮದ ಪುಣ್ಯದ ಫಲ, ನಮ್ಮ ತಂದೆ ತಾಯಂದಿರ ಆಶೀರ್ವಾದ, ನಮ್ಮ ಸಂಘಟನೆ ಹಿರಿಯರ ಹಾರೈಕೆ, ನಮ್ಮ ಕೇಂದ್ರ ಮತ್ತೆ ರಾಜ್ಯದ ಎಲ್ಲ ಹಿರಿಯರ ಒಂದು ಆಶೀರ್ವಾದದ ಪ್ರತಿಫಲ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತ ಅವಕಾಶವನ್ನು ಮಾಡಿಕೊಟ್ಟಂತ ಸಂಘಟನೆ ಎಲ್ಲ ಹಿರಿಯರಿಗೆ, ವಿಶೇಷವಾಗಿ ನಿಮ್ಮ ರಾಘಣ್ಣಗೆ ಆಶೀರ್ವಾದನ ಮಾಡಿದಂತ ವೇದಿಕೆ ಮುಂಭಾಗದಲ್ಲಿ ಕೂತಂತ ದೇವದುರ್ಲಭವಂತ ಕಾರ್ಯಕರ್ತ ಬಂಧುಗಳಿಗೆ, ಮತದಾರ ಬಂಧುಗಳಿಗೆ ಹೃತ್ಪೂರ್ವಕವಾಗಿ ನಾನು ಮೊದಲದಾಗಿ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ಸಾಕಷ್ಟು ಅಭಿವೃದ್ಧಿಯ ಕೆಲಸ ಕಾರ್ಯಗಳು ಆಗ್ತಾ ಇದೆ. ನಮ್ಮ ಸಂಘಟನೆಯ ಹಿರಿಯರ ಒಂದು ಪರಿಶ್ರಮ, ಇವತ್ತಿಷ್ಟು ದೊಡ್ಡ ಒಂದು ಜನಸ್ತೋಮ, ನಾವೇನಾದ್ರೂ ಜನಸಾಗರ ಇವತ್ತು ನೋಡ್ತಾ ಇದ್ದೀವಿ ಅಂದ್ರೆ ಅದರ ಹಿಂದೆ ನಮ್ಮ ಬೂತ್ ಮಟ್ಟದ ಪಕ್ಷದ ಕಾರ್ಯಕರ್ತರ ಒಂದು ಪರಿಶ್ರಮ, ವೇದಿಕೆ ಮೇಲೆ ಆಸೀನತ ಎಲ್ಲ ಹಿರಿಯರ ಹಾರೈಕೆ, ನಮ್ಮ ಪರಿವಾರದ ಹಾರೈಕೆಯಿಂದ ಇವತ್ತಿನ ಈ ಒಂದು ದೊಡ್ಡ ಸಮಾವೇಶ ಇವತ್ತು ನಡೀತಾ ಇದೆ. ಬಂಧುಗಳೇ, ನಮ್ಮೆಲ್ಲರ ಒಂದು ಯೋಗ ಇವತ್ತು ಗೌರವಾನ್ವಿತ ಪ್ರಧಾನಮಂತ್ರಿಗಳು ಈ ಒಂದು 1.5 ವರ್ಷದಲ್ಲಿ 3ನೇ ಬಾರಿಗೆ ನಮ್ಮ ಈ ಒಂದು ಶಿವಶರಣರ ಒಂದು ನಾಡಿನಲ್ಲಿ ನೋಡುವಂತ ಒಂದು ಅವಕಾಶ ನಮಗೆ ಸಿಕ್ಕಿರೋದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ನಮ್ಮೆಲ್ಲರ ಒಂದೊಂದು ಜೀವವನ್ನು ಕೂಡ ಉಳಿಸ್ಬೇಕು ಅಂತ ಹೇಳಿ
ಸಂಕಲ್ಪನ ಮಾಡಿದಂತ ಸನ್ಮಾನಿಸಿದ ನರೇಂದ್ರ ಮೋದಿಜಿ ಅವರು, ಆ ಪುಣ್ಯಾತ್ಮ ಇವತ್ತು ಹಿರಿಯರು ನಮ್ಮ ನಾಡಿಗೆ ಬಂದಾಗ ಅವ್ರನ್ನ ಹತ್ತರಿಂದ ನೋಡಬೇಕು, ಮಾತನ್ನ ಕೇಳಬೇಕು, ಮತ್ತೊಮ್ಮೆ 3ನೇ ಬಾರಿಗೆ ಈ ದೇಶದ ನೇತೃತ್ವನ ವಹಿಸ್ಕೊಳ್ಬೇಕು ಅಂತೇಳಿ ಹಾರೈಸ್ಲಿಕ್ಕೋಸ್ಕರ ಇಷ್ಟು ದೊಡ್ಡ ಜನಸಾಗರ ತಾವೆಲ್ಲರೂ ಕೂಡ ಬಂದಿರಿ ಬಂಧುಗಳೇ. ಈ ಸಂದರ್ಭ ನಾನು ಇಷ್ಟು ಮಾತ್ರ ನಿಮ್ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡ್ತೀನಿ. ನಿಮ್ಮ ಹಾರೈಕೆ, ನಿಮ್ಮ ಆಶೀರ್ವಾದದಿಂದ ಸಂಸತ್ ಸೆಷನ್ ಆದ್ಮೇಲೆ ಕೇಂದ್ರದಿಂದ, ರಾಜ್ಯದಿಂದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಹಾರೈಕೆ, ಸನ್ಮಾನಿಸಿದ ಯಡಿಯೂರಪ್ಪನವರ ಒಂದು ತಂದೆಯವರ ಒಂದು ಆಶೀರ್ವಾದ, ನಮ್ಮ ಸಂಘಟನೆ ಎಲ್ಲ ಹಿರಿಯರು ಒಟ್ಟಾಗಿ ಕೂತು ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಏನೇನು ಕೆಲಸ ಕಾರ್ಯಗಳು ಆಗ್ಬೇಕು ಅಂತ ಹೇಳಿ ಒಂದು ನೀಲಿ ನಕ್ಷೆಯನ್ನ ತಯಾರು ಮಾಡುವಂತ ಒಂದು ಪ್ರಯತ್ನ ಆಯಿತು. ಅದರ ಪ್ರತಿಫಲ ಇವತ್ತು ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿಯ ಕೆಲಸ ಕಾರ್ಯಗಳು ಆಗ್ತಾ ಇರೋದು ತಾವೆಲ್ಲ ಕೂಡ ನೋಡ್ತಾ ಇದ್ದೀರಿ. ನಿಮ್ ರಾಘಣ್ಣ ನಾನು BBM ಓದ್ಬೇಕಾದಾಗ ನಮ್ಮ ಗಾಂಧಿ ಬಜಾರಿನ ವರ್ತಕರು ಚರ್ಚೆ ಮಾಡ್ತಾ ಇದ್ರು. ನಮ್ಮ ಶಿವಮೊಗ್ಗಕ್ಕೆ ಯಾಕೋ ಏನೋ ವಹಿವಾಟು ತುಂಬಾ ಕಮ್ಮಿ ಆಗ್ತಾ ಇದೆ, ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ, ವ್ಯಾಪಾರ ಆಗ್ತಾ ಇಲ್ಲ, ಬೇರೆ ಕಡೆಗೆ ವಲಸೆ ಹೋಗ್ತಾ ಇದ್ದಾರೆ ಅಂತ ಚರ್ಚೆ ಮಾಡ್ತಾ ಇದ್ರು. ಆದ್ರೆ ಇವತ್ತು ಅತ್ಯಂತ ಅಭಿಮಾನದಿಂದ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ, ಸನ್ಮಾನಿಸಿದ ಯಡಿಯೂರಪ್ಪ ಸಾಹೇಬರ ನೇತೃತ್ವದಲ್ಲಿ, ಸನ್ಮಾನಿಸಿದ ಕುಮಾರಸ್ವಾಮಿ ಅವರು, ಸನ್ಮಾನಿಸಿದ ಯಡಿಯೂರಪ್ಪನವರ ಸಮ್ಮಿಶ್ರ ಸರ್ಕಾರದ ದಿನದಿಂದ 2008-9 ಹಿಡಿದು ಈ 2022ನೇ ಇಸ್ವಿ ಈ 12 ವರ್ಷಗಳಲ್ಲಿ ಮಧ್ಯದಲ್ಲಿ 5 ವರ್ಷ ಗೌರವಾನ್ವಿತ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಆದಂತ ಅವಧಿಯಲ್ಲಿ 1 ರೂಪಾಯಿ ನಮಗೆ ಬರಲಿಲ್ಲ. ಅರೆ ಇನ್ನು ಉಳಿದಂತ ಸಂದರ್ಭದಲ್ಲಿ ನಮ್ಮ ಶಿವಮೊಗ್ಗಕ್ಕೆ ಮೆಡಿಕಲ್ ಕಾಲೇಜ್ ಆಯ್ತು, ನಮ್ಮ ಶಿವಮೊಗ್ಗಕ್ಕೆ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಕೃಷಿ ಮತ್ತೆ ತೋಟಗಾರಿಕೆ ಯೂನಿವರ್ಸಿಟಿ ಆಯ್ತು, ವೆಟರ್ನರಿ ಕಾಲೇಜ್ ಆಯ್ತು, ಆಯುರ್ವೇದಿಕ್ ಕಾಲೇಜ್ ಆಯ್ತು, ಕೇಂದ್ರದಿಂದ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಬಂತು, ಕೇಂದ್ರದಿಂದ ಕೇಂದ್ರೀಯ ವಿದ್ಯಾಲಯ ಬಂತು, ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ಶಿವಮೊಗ್ಗಕ್ಕೆ ಬಂತು. ಇದರ ಮುಖಾಂತರ ನಮ್ಮ ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಮಾಡ್ಲಿಕ್ಕೋಸ್ಕರ ಯಾರಾದ್ರೂ ಒಬ್ಬ ಹಸುವು ಅಂತ ಬಂದ್ರೆ ಊಟ ಹಾಕಿದ್ರೆ ಹೊಟ್ಟೆ ತುಂಬುತ್ತೆ, ಆದ್ರೆ ಜೀವನದ ಹಸುವನ್ನ ದೂರ ಮಾಡಬೇಕು ಅಂತೇಳಿ ಸನ್ಮಾನಿಸಿದ ಯಡಿಯೂರಪ್ಪನವರ ಒಂದು ನೇತೃತ್ವದಲ್ಲಿ, ಮೋದಿಜಿಯವರ ಒಂದು ಆಶೀರ್ವಾದದಿಂದ ಇಷ್ಟೆಲ್ಲ ಶಿಕ್ಷಣ ಸಂಸ್ಥೆಗಳು ಇವತ್ತು ನಮ್ಮ ಶಿವಮೊಗ್ಗದಲ್ಲಿ ಕಿರೀಟದಂತೆ ತಲೆ ಎತ್ತಿ ಇವತ್ತು ನಮ್ಮ ವಿದ್ಯಾಭ್ಯಾಸ ಬಯಸಿ ಬಂದಂತವರಿಗೆ ವಿದ್ಯಾಭ್ಯಾಸ ಕೊಡುವಂತ ಕೆಲಸಗಳು ಆಗ್ತಾ ಇರೋದು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಬಂಧುಗಳೇ. ಇವತ್ತು ವೇದಿಕೆ ಮುಂಭಾಗದಲ್ಲಿ ಎಡಭಾಗದಲ್ಲಿ ಫಸ್ಟ್ ಟೈಮ್ ವೋಟರ್ಸ್, ಯೂತ್ ವೋಟರ್ಸ್ ಇವತ್ತು 4-5 ಸಾವಿರ ಜನ ಒಂದು ಬಾಕ್ಸ್ ಅಲ್ಲಿ ಕೂತಿದ್ದಾರೆ. ನಾವು ಉಳಿದಂತವ್ರು ಅವರಿಗೆಲ್ಲರೂ ಕೂಡ ಚಪ್ಪಾಳೆ ತಟ್ಟೋ ಮುಖಾಂತರ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ನಾನು ವಿನಂತಿಯನ್ನ ಮಾಡ್ಕೊಂತಾ ಇದ್ದೀನಿ. ನಮ್ಮ ಯೂತ್ ವೋಟರ್ಸ್, ಫಸ್ಟ್ ಟೈಮ್ ವೋಟರ್ಸ್ ನಾನು ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಿಂದೆಲ್ಲ ನಮ್ಮ ಹೈಯರ್ ಎಜುಕೇಶನ್ಗೋಸ್ಕರ ಹೊರದೇಶಗಳಿಗೆ ಹೋಗ್ಬೇಕು ಅಂದ್ರೆ, ಪಾಸ್ಪೋರ್ಟ್ ಮಾಡಿಸ್ಬೇಕು ಅಂದ್ರೆ ಹುಬ್ಳಿ ಹೋಗ್ಬೇಕಾಗಿತ್ತು, ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ಅರೆ ಸನ್ಮಾನಿಸಿದ ಯಡಿಯೂರಪ್ಪ ಸಾಹೇಬರು ಮಧ್ಯದ ಒಂದು ಅವಧಿಯಲ್ಲಿ ಲೋಕಸಭಾ ಸದಸ್ಯರಿದ್ದಾಗ ನಮ್ಮ ಶಿವಮೊಗ್ಗಕ್ಕೆ ಪಾಸ್ಪೋರ್ಟ್ ಕೇಂದ್ರವನ್ನ ಓಪನ್ ಮಾಡಿಸುವಂತ ಕೆಲಸವನ್ನ ಮಾಡಿದಂತ ಸನ್ಮಾನಿಸಿದ ಯಡಿಯೂರಪ್ಪನವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ. ಕಳೆದ 8 ವರ್ಷದಲ್ಲಿ ನಮ್ಮ ಶಿವಮೊಗ್ಗದ ಪಾಸ್ಪೋರ್ಟ್ ಆಫೀಸಲ್ಲಿ ಒಟ್ಟು 54,000 ಯೂತ್ಸ್, 54,000 ಜನ ಯೂತ್ಸ್ ಪಾಸ್ಪೋರ್ಟ್ ಕೇಂದ್ರದಲ್ಲಿ ಪಾಸ್ಪೋರ್ಟ್ ನಮ್ಮ ಶಿವಮೊಗ್ಗದ ಪಾಸ್ಪೋರ್ಟ್ ಕೇಂದ್ರದಲ್ಲಿ ತೆರೆ ಓಪನ್ ಮಾಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಇಷ್ಟು ನಮ್ಮ ಯುವಕರಿಗೆ ಇವತ್ತು ಅನುಕೂಲ ಆಗಿದೆ, ವಿದ್ಯಾಭ್ಯಾಸಕ್ಕೆ ಇವತ್ತು ಸಾಕಷ್ಟು ಅನುಕೂಲ ಆಗಿದೆ ಬಂಧುಗಳೇ. ಅಂದ್ರೆ ಈ ರೀತಿ ನಮ್ಮ ಶಿವಮೊಗ್ಗಕ್ಕೆ ಇವತ್ತು ನಿಮ್ಮೆಲ್ಲರ ಹಾರೈಕೆಯಿಂದ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಆಗ್ತಿರುವಂತ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಒಂದು ಅಪೇಕ್ಷೆ ಇದೆ. ನಮ್ಮ ಭದ್ರಾವತಿಯ VISL ಇಂಡಸ್ಟ್ರೀಸ್ ಬೇರೆ ಬೇರೆ ಕಾರಣಕ್ಕೆ ಡಿಸ್ಇನ್ವೆಸ್ಟ್ಮೆಂಟ್ ಆಗಿ ಮುಚ್ಚೋಗುವಂತ ಒಂದು ಪರಿಸ್ಥಿತಿ ಬಂದಿದೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಮುಚ್ಚುವಂತ ಪ್ರಯತ್ನ ಮಾಡಲ್ಲ. ಅದಕ್ಕೆ ಬೇಕಾದಂತ ಎಲ್ಲ ರೀತಿಯಂತ ಪ್ರಯತ್ನ ಮೊನ್ನೆ ಗೌರವಿತ ಗೃಹ ಸಚಿವರಂತ ಅಮಿತ್ ಶಾ ಜಿ ಅವರು ಕೂಡ ಅಧಿಕೃತವಾಗಿ ರೈಟಿಂಗ್ ಅಲ್ಲಿ ಪತ್ರದ ಮುಖಾಂತರ ನಮ್ಮ ಜ್ಯೋತಿರಾದಿತ್ಯ ಸಿಂಧ್ಯಾ, ಗೌರವಿತ ಉಕ್ಕು ಸಚಿವರಂತ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರಿಗೆ ಫಸ್ಟ್ ಟೈಮ್ ರೈಟಿಂಗ್ ಅಲ್ಲಿ ಕಮಿಟ್ಮೆಂಟ್ ಮಾಡುವಂತ ಒಂದು ಸರ್ಕಾರದ ಮೊದಲನೇ ಒಂದು ಆದೇಶ ಆಗಿದೆ ಅಂತೇಳಿ ಇವತ್ತು ನಾನು ಅಭಿಮಾನ್ಯ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ಇವತ್ತು ವಿಶೇಷವಾಗಿ ನಮ್ಮ ಸಾಗರ,
ನಮ್ಮ ಹೊಸನಗರ, ನಮ್ಮ ತೀರ್ಥಹಳ್ಳಿ, ನಮ್ಮ ಬೈಂದೂರು ಈ ಕಡೆ ಭಾಗದಲ್ಲಿ, ವಿಶೇಷವಾಗಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಮಲೆನಾಡು ಭಾಗದಲ್ಲಿ ಟವರಿನ ಸಾಕಷ್ಟು ಸಮಸ್ಯೆ ಇತ್ತು. ಇವತ್ತು ನಮ್ಮ ಕೇಂದ್ರದಿಂದ 280 BSNL ಟವರ್ಗಳನ್ನ ಸ್ಯಾಂಕ್ಷನ್ ಮಾಡುವಂತ ಕೆಲಸ ಆಗಿದೆ, ಕೆಲಸ ಆಗ್ತಾ ಇದೆ. ಆದಷ್ಟು ಬೇಗ ನಮ್ಮ ಡಿಜಿಟಲ್ ಇಂಡಿಯಾಕ್ಕೆ ಬೇಕಾದಂತ ಸಂಪೂರ್ಣವಾದಂತ ವ್ಯವಸ್ಥೆಯನ್ನ ನಮ್ಮ ಕೇಂದ್ರ ಸರ್ಕಾರದಿಂದ ಆಗ್ತಾ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ವಿಶೇಷವಾಗಿ ನಮ್ಮ ದೂರದರ್ಶನ್ ಟವರ್ ಇವತ್ತು ಕಟ್ಟಲಿಕ್ಕೆ 100 ಕೋಟಿ ಬೇಕಾಗತ್ತೆ. ಡೆಡ್ ಆಗಿತ್ತು ಆ ಟವರ್. ಅದನ್ನು ಹೇಗಾದ್ರೂ ಮಾಡಿ ಯುಟಿಲೈಸೇಷನ್ ಮಾಡಬೇಕು ಅಂತ ಹೇಳಿ ಚಿಂತನೆಯನ್ನು ಮಾಡಿ ನಮ್ಮ ಭದ್ರಾವತಿಯ ಆಕಾಶವಾಣಿಯನ್ನ FM ರೇಡಿಯೋ ಆಗಿ ಕನ್ವರ್ಟ್ ಮಾಡಿ ಇವತ್ತು 10 ಕೋಟಿಯ ಟ್ರಾನ್ಸ್ಮಿಟರ್ ಆ ದೂರದರ್ಶನ್ 350 ಮೀಟರ್ ಎತ್ತರದಲ್ಲಿ ಅದನ್ನ ಕೂರಿಸುವಂತ ಕೆಲಸವನ್ನ ಆಗ್ತಾ ಇದೆ. ಇನ್ಮೇಲಿಂದ ಶಿವಮೊಗ್ಗದ ಭದ್ರಾವತಿಯ ಆಕಾಶವಾಣಿ FM ರೇಡಿಯೋ ಇಡೀ ರಾಜ್ಯದಲ್ಲಿ ಯಾವುದೇ ಮೂಲಲ್ಲಿ ಕೂತರು ಕೂಡ, ಕಾರಲ್ಲಿ ಕೂತು ಕೂಡ ನಾವು ಇನ್ಮೇಲಿಂದ FM ರೇಡಿಯೋನ ಕೇಳಲಿಕ್ಕೆ ಸಾಧ್ಯ ಆಗುತ್ತೆ ಬಂಧುಗಳೇ. ಅಂದ್ರೆ ಈ ರೀತಿಯಂತ ಅಭಿವೃದ್ಧಿ ಕಾರ್ಯಗಳು ಇಷ್ಟು ಆಗ್ತಾ ಇದೆ. ವಿಶೇಷವಾಗಿ ಪ್ರವಾಸೋದ್ಯಮಕ್ಕೆ ಆದ್ಯತೆಯನ್ನು ಕೊಟ್ಟು ನಮ್ಮ ತೀರ್ಥಹಳ್ಳಿಯ ಒಂದು ತುದಿ ಕೊಟ್ಚಾದ್ರಿ ಬೆಟ್ಟ, ನಮ್ಮ ಬೈಂದೂರಿನ ಕೊಲ್ಲೂರಿನ ಮೂಕಾಂಬಿಕೆ, ಇವತ್ತು ಅಲ್ಲಿಗೆ ಕೇಬಲ್ ಕಾರನ್ನ ಮಾಡುವಂತ ಸುಮಾರು 350 ಕೋಟಿಯ 6.5 ಕಿಲೋಮೀಟರ್ ಕೇಬಲ್ ಕಾರನ್ನ ಮಾಡಲಿಕ್ಕೆ ಅಧಿಕೃತವಾಗಿ ನಮ್ಮ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನ ಕೊಟ್ಟು ಈಗಾಗಲೇ ಅದಕ್ಕೆ ಬೇಕಾದಂತ ಲ್ಯಾಂಡ್ ಅನ್ನು ಕೂಡ ಹ್ಯಾಂಡ್ ಓವರ್ ಮಾಡುವಂತ ಕೆಲಸ ಆಗಿದೆ. ಚಪ್ಪಾಳೆ ತಟ್ಬೋದ ಸನ್ಮಾನಿಸಿದ ನರೇಂದ್ರ ಮೋದಿಜಿ ಅವರಿಗೆ. ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒಂದು ಕೇಬಲ್ ಕಾರನ್ನ ಮಾಡುವಂತ ಕೆಲಸ. ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ಜೋಗ್ ಫಾಲ್ಸ್ ಅಲ್ಲಿ ಮಳೆಗಾಲದ ರೈನಿ ಸೀಸನ್ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ರು. ಆ ಮುಂಭಾಗದಲ್ಲಿ ಫಾಲ್ಸ್ ಅನ್ನ ನೋಡ್ಲಿಕ್ಕೆ ನಿಲ್ಲಕ್ಕೆ ಜಾಗ ಇದ್ದಿಲ್ಲ. ಇವತ್ತು 85 ಕೋಟಿ ವೆಚ್ಚವನ್ನು ಮಾಡಿ ಅಲ್ಲಿ ಒಂದೇ ಸ್ಟ್ರೆಚ್ ಅಲ್ಲಿ ಸುಮಾರು 4 ರಿಂದ 5 ಸಾವಿರ ಜನ ಆ ಒಂದು ಗ್ಯಾಲರಿಯಲ್ಲಿ ನಿಂತ್ಕೊಂಡು ನೋಡ್ಲಿಕ್ಕೆ, ಸ್ಟಾರ್ ಹೋಟ್ಲ್ ಇರ್ಬೋದು, ಮೂಲಭೂತ ಸೌಕರ್ಯಗಳಿರ್ಬೋದು, ಅಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ. ಶರಣೆ ಅಕ್ಮಾದೇವಿಯ ಜನ್ಮಸ್ಥಳ ಉಡುತಡಿ ಶಿಕಾರಿಪುರದಲ್ಲಿ ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆ. ಇವತ್ತು ನಾವು ಕೂತಂತ ಜಾಗ ಏನಿದೆ, ಸನ್ಮಾನಿಸಿದ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಇದು ಜೈಲ್ ಜಾಗ. 24 ಗಂಟೆಯಲ್ಲಿ ಈ ಜೈಲ್ ಜಾಗವನ್ನ ಸಾರ್ವಜನಿಕರಿಗೆ ಅನುಕೂಲ ಆಗ್ಬೇಕು ಅಂತೇಳಿ ಈ 40 ಎಕರೆ ಜಾಗವನ್ನ ಒಂದೇ ದಿನದಲ್ಲಿ ಇದನ್ನ ಫ್ರೀಡಂ ಪಾರ್ಕ್ ಆಗಿ, ಅಲ್ಲಮ್ಮ ಪ್ರಭುಗಳ ಫ್ರೀಡಂ ಪಾರ್ಕ್, ಚಂದ್ರಶೇಖರ್ ಆಜಾದ್ ಅವರ ಹೆಸರನ್ನ ಇಡಬೇಕು ಅಂತ ಕೂಡ ನಮ್ಮ ಚನ್ನಬಸಪ್ಪನವರ ಅಪೇಕ್ಷೆನೂ ಕೂಡ ಆ ಸಂದರ್ಭದಲ್ಲಿ ಇತ್ತು. ಸ್ವತಂತ್ರ ಹೋರಾಟಗಾರರು ಈ ಒಂದು ಮೈದಾನವನ್ನ ಇವತ್ತು ಅಧಿಕೃತವಾಗಿ ನಮಗೆ ಇಷ್ಟೆಲ್ಲ ಅನುಕೂಲ ಆಗಿದ್ದು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ನಮ್ಮ ಹಾಲಪ್ಪನವರು ವೇದಿಕೆ ಮೇಲಿದ್ದಾರೆ. ಯಡಿಯೂರಪ್ಪ ಸಾಹೇಬರ ಆಶೀರ್ವಾದದಿಂದ ಆ ಸಿಗುಂದೂರು ತಾಯಿಯ ಒಂದು ಆಶೀರ್ವಾದನೆ ಪಡೆದುಕೊಳ್ಳಲಿಕ್ಕೆ ಕಳಸವಳ್ಳಿ ಸಿಗುಂದೂರು ಸೇತುವೆ ಒಂದು ಗ್ರಾಮ ಪಂಚಾಯಿತಿ ರಸ್ತೆ ಇತ್ತು. ಲಿಂಗನ್ಮಕ್ಕಿ ಜಲಾಶಯವನ್ನ ಕಟ್ಟಿ ಇಡೀ ಆ ಭಾಗದ ವಿದ್ಯುತ್ತಿನ ಉತ್ಪಾದನೆಗೋಸ್ಕರ ಸಬ್ಮರ್ಜ್ ಆಗಿ ಉಳಿದಂತ ರೈತರಿಗೆ ಬೆಳಕಿಲ್ದಂಗ ಆಗಿತ್ತು. ಹಾಗಾಗಿ ಇವತ್ತು ಯಡಿಯೂರಪ್ಪ ಸಾಹೇಬರ ಆಶ್ರಯದಿಂದ ಸಂಕಲ್ಪನ ಮಾಡಿ ಆ ಗ್ರಾಮ ಪಂಚಾಯಿತಿಯ ರಸ್ತೆ ಕೇವಲ 12 ಪಿಲ್ಲರ್ಗಳ ಮೇಲೆ 2.25 ಕಿಲೋಮೀಟರ್ ಆ ಒಂದು ಸೇತುವೆಯನ್ನು ನಿರ್ಮಾಣ ಮಾಡುವಂತ ಕಾರ್ಯ ಆಗ್ತಾ ಇರೋದು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಸನ್ಮಾನಿತ ಗಡ್ಕರಿಜಿ ಅವರು ಬಂದು ಅಲ್ಲಿ ಶಂಕುಸ್ಥಾಪನೆಯನ್ನ ಮಾಡಿದ್ರು. ಅದೇ ರೀತಿ ನಮ್ಮ ಹೊಸನಗರದ ಹತ್ರ ಮಾವಿನಗುಂಡಿ ಅಂತ ಒಂದು ಗ್ರಾಮ ಬರುತ್ತೆ, ಹೊಸನಗರದಿಂದ 2 ಕಿಲೋಮೀಟರ್ ಕೆಳಗೆ. ಅಲ್ಲಿಂದ ನೇರವಾಗಿ ಆಡುಗೋಡಿ ಅಂತ ಹೇಳಿ ಅಲ್ಲಿಗೆ 360 ಕೋಟಿಯನ್ನ ವೆಚ್ಚವನ್ನು ಮಾಡಿ 15 ನಿಮಿಷದಲ್ಲಿ ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಮಾಡಲಿಕ್ಕೆ ಸುಮಾರು 125 ಕರುಗಳನ್ನ ಅವಾಯ್ಡ್ ಮಾಡಲಿಕ್ಕೆ ಹಣವನ್ನ ಸ್ಯಾಂಕ್ಷನ್ ಮಾಡುವಂತ ಕೆಲಸ ಆಗಿದೆ. ವಿಶೇಷವಾಗಿ ಬಂಧುಗಳ ಅತ್ಯಂತ ಹೆಮ್ಮೆ ಪಡುವಂತ ವಿಚಾರ, ಮೊನ್ನೆ 15 ದಿನಗಳ ಕೆಳಗೆ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಸಚಿವರಾದಂತ ಜೈರಾಮ್ ನಿತಿನ್ ಗಡ್ಕರಿಜಿ ಅವರು ಶಿವಮೊಗ್ಗ ಬಂದಾಗ ನಮ್ಮ ಜ್ಞಾನೇಂದ್ರ ಅವರು ನಾವು ಒಂದು ವಿನಂತಿಯನ್ನ ಮಾಡ್ಕೊಂಡ್ವಿ. ಇವತ್ತು ನಮ್ಮ ಶಿವಮೊಗ್ಗದಿಂದ ಮಣಿಪಾಲಿಗೆ ಹೋಗಂತ ಹಾಸ್ಪಿಟಲ್ ಹೋಗಂತ ಜನ ತುಂಬಾ ಇದ್ದಾರೆ. ಈ ಭಾಗದಿಂದ ತರಕಾರಿ ಹೋಗುತ್ತೆ, ಉಡುಪಿ ಮಂಗಳೂರು ಆ ಕಡೆ ಭಾಗದಿಂದ ನಮಗೆ ಸಮುದ್ರದ ಮೀನ್ ಬರುತ್ತೆ, ವಿಶೇಷವಾಗಿ ನಮಗೆ LPG ಗ್ಯಾಸ್ ಸಿಲಿಂಡರ್ಸ್ ಬರುತ್ತೆ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಬರುತ್ತೆ. ಹಾಗಾಗಿ ಆಗುಂಬೆ ಘಾಟು ನಮಗೆ ಆ ಕರ್ವನ್ನ ಹೋಗ್ಲಿಕ್ಕೆ ಗೂಡ್ಸ್ ವೆಹಿಕಲ್ಗಳಿಗೆ ತೊಂದರೆ ಆಗ್ತಿದೆ ಅಂತ ಹೇಳಿ ಅವ್ರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದ್ವಿ.
ಒಬ್ಬ ಕಮಿಟ್ಮೆಂಟ್ ಇರುವಂತ ಒಬ್ಬ ಮಂತ್ರಿಗಳು ಒಂದು ಗುಡ್ ಗವರ್ನೆನ್ಸ್ ಕೊಡುವಂತ ಮೋದಿಜಿಯವರ ಸಂಕಲ್ಪ ಇದ್ರೆ ಏನ್ ಮಾಡಿದ್ರು ಕೂಡ ಮಾಡ್ಲಿಕ್ಕೆ ಸಾಧ್ಯ ಅನ್ಲಿಕ್ಕೆ ಕೇವಲ 15 ದಿನದಲ್ಲಿ ಅಲ್ಲಿ ಮೇಘರಳ್ಳಿ ಏನು ಗಾಗುಂಬೆ ಘಾಟ್ಗಿಂತ ಮೊದಲು ಮೇಘರಳ್ಳಿ ಅಂತ ಹೇಳಿ ಒಂದು ಗ್ರಾಮ ಬರುತ್ತೆ, ಅಲ್ಲಿಂದ ಸೋಮೇಶ್ವರಕ್ಕೆ ಸುಮಾರು 12 ಕಿಲೋಮೀಟರ್ ಟನಲ್ ಅನ್ನ ಸುರಂಗ ಮಾರ್ಗವನ್ನ ಮಾಡಲಿಕ್ಕೆ 3,000 ಕೋಟಿಯ DPR ರೆಡಿ ಮಾಡಲಿಕ್ಕೆ 2 ಕೋಟಿ ರೂಪಾಯಿಯನ್ನ ನಮ್ಮ ಕೇಂದ್ರ ಸರ್ಕಾರ ಅನುದಾನವನ್ನ ಈಗಾಗಲೇ ಘೋಷಣೆಯನ್ನ ಮಾಡಿದೆ. ನಮ್ಮ ಈ ಭಾಗದ ನಮ್ಮ ಕೋಸ್ಟಲ್ ಮತ್ತೆ ಈ ಕಡೆ ಭಾಗದ ದಕ್ಷಿಣ ಕರ್ನಾಟಕ ಮತ್ತೆ ಮಲೆನಾಡಿನ ಪರವಾಗಿ ಕೇಂದ್ರ ಸರ್ಕಾರಕ್ಕೆ ಹೃತ್ಪೂರ್ವಕವಾಗಿ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಶಿವಮೊಗ್ಗದಿಂದ ತುಮಕೂರು ಆಗ್ತಿರುವಂತ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಆಗ್ತಾ ಇದೆ. ಇಷ್ಟೆಲ್ಲ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಬಂಧುಗಳ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಶರಾವತಿ ಮುಳುಗಡೆಯ ಸಂತ್ರಸ್ತರ ವಿಚಾರದಲ್ಲಿ ತಮಗೆಲ್ಲರೂ ಕೂಡ ಗೊತ್ತಿದೆ, ಇವತ್ತು ವಿರೋಧ ಪಕ್ಷದ ನಾಯಕರುಗಳು ತುಂಬಾ ಹಗುರವಾಗಿ ಮಾತಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ದೇವರು ಕೊಟ್ಟಂತ ಅಧಿಕಾರ ಕೊಟ್ಟಾಗ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವಂತ ಪ್ರಯತ್ನ ಮಾಡದೆ ಇವತ್ತು ನಮ್ಮ ಕಡೆಗೆ ಬೆರಳನ್ನ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇರೋದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. 1959ರಲ್ಲಿ ಅಲ್ಲಿಂದ 1969 10 ವರ್ಷಗಳಲ್ಲಿ ವಿಶ್ವೇಶ್ವರಯ್ಯನವರ ಆಶ್ವಾದಿಂದ ನಮ್ಮ ಸಾಗರದ ಆ ಒಂದು ಲಿಂಗನ್ಮಕ್ಕಿ ಜಲಾಶಯ ಪವರ್ ಪ್ರಾಜೆಕ್ಟ್ ಅನ್ನ ಮಾಡುವಂತ ಕೆಲಸವನ್ನ ಮಾಡಿ ಆ ಭಾಗದಲ್ಲಿ ನೀರು ಏನು ಸಬ್ಮರ್ಜ್ ಆಯ್ತು. 20 ಬೇರೆ ಬೇರೆ ಅರಣ್ಯಗಳಲ್ಲಿ 9,000 ಎಕರೆ ಭೂಮಿಯನ್ನ ಅವ್ರ ಭೂಮಿ ಕಳ್ಕೊಂಡಂತರಿಗೆ ಭೂಮಿಯನ್ನ ಕೊಡುವಂತ ಕೆಲಸ ಆಗಿದ್ದು ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಆದ್ರೆ ನಮ್ಮ ದೌರ್ಭಾಗ್ಯ ಇವತ್ತಿನೂ ಕೂಡ ಆ ಭೂಮಿಯ ರೈಟ್ಸ್ ಅನ್ನ ಕೊಡುವಂತ ಕೆಲಸ ಇವತ್ತಿನೂ ಕೂಡ ಆಗಿಲ್ಲ ಅನ್ನೋದು ಅತ್ಯಂತ ನವೀನ ವಿಚಾರ. ತಾವೇ ಹೇಳಿ, 1976 ಲಿಂಗನ್ಮಕ್ಕಿ ಜಲಾಶಯ ಕಟ್ಟಿದ್ದು ಯಾವತ್ತು? 1952ನೇ ಇಸ್ವಿಯಲ್ಲಿ. ಪ್ರಾಣಿಗಳಂತೆ ತೆಗೆದುಕೊಂಡು ಹೋಗಿ ಕಾಡಲ್ಲಿ ಬಿಟ್ಟು ಬಂದ್ರು. ಆದ್ರೆ ಇವತ್ತಿನವರು ಕೂಡ ರೈಟ್ ಸಿಕ್ಕಿಲ್ಲ. 1980ನೇ ಇಸ್ವಿ ಜಲಾಶಯ ಕಟ್ಟಿದ್ದು 1952. 1980ನೇ ಇಸ್ವಿವರೆಗೂ ಕೂಡ ಅವರಿಗೆ ರೈಟ್ಸ್ ಕೊಡ್ಲಿಕ್ಕೆ, ಹಕ್ಕನ್ನ ಕೊಡ್ಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅವಕಾಶ ಇತ್ತು. ಫಾರೆಸ್ಟ್ ರೈಟ್ಸ್ ಆಕ್ಟ್ ಬಂದಿದ್ದು 1980. ಅಲ್ಲಿವರೆಗೂ ಕೂಡ ದೇಶ ಆಳ್ದಂತವರು ತಾವೇ ತಾನೆ, ಕಾಂಗ್ರೆಸ್ಸಿನ ನಾಯಕರು ತಾನೆ. ಗೌರವಂತ ಜವಾಹರ್ಲಾಲ್ ನೆಹರುವಿಂದ ಹಿಡಿದು, ಗೌರವಂತ ಇಂದಿರಾ ಗಾಂಧಿ ಅವರಿಂದ ಹಿಡಿದು, ಗೌರವಂತ ಮೊರಾರ್ಜಿ ದೇಸಾಯಿ ಅವರಿಂದ ಹಿಡಿದು ಇವರೆಲ್ಲರೂ ರಾಜೀವ್ ಗಾಂಧಿ ಅವರಿಗೂ ಕೂಡ ಎಲ್ಲರೂ ಕೂಡ ಆಡಳಿತವನ್ನು ಮಾಡಿದ್ರು. ಅದೇ ರೀತಿ ರಾಜ್ಯದಲ್ಲೂ ಕೂಡ ಅದೇ ಕಾಂಗ್ರೆಸ್ಸಿನ ಸರ್ಕಾರ 40-45 ವರ್ಷ 1976, 80, 85ನೇ ಇಸ್ವಿವರೆಗೂ ಕೂಡ ಈ ರಾಜ್ಯವನ್ನ ಆಳುವಂತ ಕೆಲಸವನ್ನ ಮಾಡಿದಂತವ್ರು ನೀವು. ನಿಮ್ಮ ಅವಧಿಯಲ್ಲಿ ನಿಮಗೆ ಶಕ್ತಿ ಇದ್ದಾಗ ಕಾನೂನು ಪ್ರಕಾರ ನಮ್ಮ DC, ನಮ್ಮ CCF ಕನ್ಸರ್ವೇಟರ್ ಫಾರೆಸ್ಟ್ ಮಾಡುವಂತ ಅವಕಾಶ ಇದ್ರೂ ಕೂಡ ಮಾಡುವಂತ ಕೆಲಸವನ್ನ ಮಾಡಲಿಲ್ಲ. ಫಾರೆಸ್ಟ್ ರೈಟ್ಸ್ ಆಕ್ಟ್ ಬಂದಾದ್ಮೇಲೆ ಇವತ್ತು ಕೇಂದ್ರದ ಒಪ್ಪಿಗೆಯನ್ನು ಪಡೆದುಕೊಳ್ಬೇಕು, ಸುಪ್ರೀಂ ಕೋರ್ಟಿನ ಒಪ್ಪಿಗೆಯನ್ನು ಪಡೆದುಕೊಳ್ಬೇಕು. ಸನ್ಮಾನಿಸಿದ ಯಡಿಯೂರಪ್ಪ ಸಾಹೇಬರ ನೇತೃತ್ವದಲ್ಲಿ, ಸನ್ಮಾನಿಸಿದ ಜ್ಞಾನೇಂದ್ರ ಅವರು, ಹಾಲಪ್ಪನವರು, ಕುಮಾರ್ ಬಂಗಾರಪ್ಪನವರು, ನಮ್ಮ ಅಶೋಕ್ ನಾಯ್ಕರು, ನಾವೆಲ್ಲರೂ ಕೂಡ ಕೇಂದ್ರದ ಅರಣ್ಯ ಸಚಿವರನ್ನ ಭೇಟಿ ಮಾಡಿ ಮನವಿ ಮಾಡಿ ನಮ್ಮ ಆ ಒಂದು ರೈತರ ಪಟ್ಟಿಯನ್ನ ಮಾಡಿ ನಮ್ಮ ಸರ್ಕಾರದಿಂದ ಅಧಿಕೃತವಾಗಿ ಕಳಿಸುವಂತ ಕೆಲಸವನ್ನ ಮಾಡಿದ್ವಿ. ನಮ್ಮ ದೌರ್ಭಾಗ್ಯ ಸರ್ಕಾರ ನಾವು ನಮ್ಮ ರಾಜ್ಯದ ಪ್ರಭಾರಿಗಳಾದಂತ ಗೌರವಾನ್ವಿತ ರಾಧಾಮೋಹನ್ ಸಾಹೇಬ್ರು ಈ ಒಂದು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನ ತಿಳಿಸ್ತಾ ಇದ್ದೀನಿ, ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ರಾಧಾಮೋಹನ್ ಜಿ ಅವರು ಇವತ್ತಿನ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಂತ ಯೋಗಿನಾದಿತ್ಯ ಅವರಿಗೆ ತಮ್ಮ ಜಾಗವನ್ನ ಬಿಟ್ಟುಕೊಟ್ಟು ಇವತ್ತು ಕಾರ್ಯಕರ್ತರ ಒಂದು ಸೇವೆಯನ್ನ ಮಾಡ್ಲಿಕ್ಕೋಸ್ಕರ ಇವತ್ತು ಕರ್ನಾಟಕಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಚಪ್ಪಾಳೆ ತಟ್ಟುವ ಮುಖಾಂತರ ಹೃತ್ಪೂರ್ವಕವಾಗಿ ರಾಧಾಮೋಹನ್ ಜಿ ಅವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇನ್ನೋರ್ವ ರಾಷ್ಟ್ರೀಯ ನಾಯಕರಾದಂತ CT ರವಿ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ.
ಅದೇ ರೀತಿ ನಮ್ಮ ಕೇಂದ್ರದ ಸಚಿವರಾದಂತ ಚಿತ್ರದುರ್ಗದ ಸಂಸತ್ ಸದಸ್ಯರು ಆದಂತ ಕೆ ನಾರಾಯಣಸ್ವಾಮಿ ಅವರು ಬಂದಿದ್ದಾರೆ. ಅವ್ರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಇವತ್ತು ಉಡುಪಿ ಕ್ಷೇತ್ರದ ನಮ್ಮ ಭಾಜಪ ಅಭ್ಯರ್ಥಿಗಳು ಉಡುಪಿ ಚಿಕ್ಕಮಗಳೂರಿನ ಅವ್ರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಇನ್ನೋರ್ವ ನಮ್ಮ ಜಿಲ್ಲೆಯ ಅಳಿಯಂದಿರು ಸಾಗರದ ಸುನೀಲ್ ಅವರು ನಮ್ಮ ವಿಧಾನಸಭೆಯ ಮುಖಂಡರು, ಶಾಸಕರಿದ್ದಾರೆ, ಕಾರ್ಕಳದ ಶಾಸಕರು, ನಮ್ಮ ಪಕ್ಷದ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ. ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಇನ್ನೋರ್ವ ನಮ್ಮ ಹಿರಿಯರ ಅಂತ ಹೊಳಲ್ಕೆರೆ ಚಂದಪ್ಪನವರು ನಮ್ಮ ಶಾಸಕರು, ಅವ್ರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ನಮ್ಮ ಕ್ಷೇತ್ರದ ಚುನಾವಣೆಯ ಒಂದು ಇನ್ಚಾರ್ಜ್ ಸನ್ಮಾನಿಸಿದ ಉಡುಪಿ ಕ್ಷೇತ್ರದ 4 ಬಾರಿ ಶಾಸಕರ ಸೇವೆ ಸಲ್ಲಿಸಿದಂತ ರಘುಪತಿ ಭಟ್ರ ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಿಂದೆ ಯಾರ್ಯಾರು MP ಇದ್ರು ಆ ಸಂದರ್ಭದಲ್ಲಿ ಯಾಕಾಗ್ಲಿಲ್ಲ ಇದು ಯಾವುದು ಕೂಡ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಆದ್ರೆ ದೇವಸ್ಥಾನ ಬೇರೆ ಅಲ್ಲ, ಈ ಜಾಗ ಬೇರೆ ಅಲ್ಲ. ಗೌರವಾನ್ವಿತ ಪ್ರಧಾನಮಂತ್ರಿಗಳ ಗಮನಕ್ಕೆ ತಂದು ವಿಶೇಷವಾಗಿ ನಮ್ಮ ಜಿಲ್ಲೆಯ 2 ಮುಖ್ಯವಾದಂತ ಸಮಸ್ಯೆ, ಒಂದು ವಿಶ್ವೇಶ್ವರಯ್ಯನವರು ಶುರು ಮಾಡಿದಂತ VASL ಇಂಡಸ್ಟ್ರಿ, ಮತ್ತೆ ನಮ್ಮ ಶರಾವತಿ ಮುಳುಗಡೆಯ ಸಂತ್ರಸ್ತರಿಗೆ ಶಾಶ್ವತವಾದಂತ ನೆರವನ್ನ ಕೊಡಿಸಬೇಕಾಗಿರೋದು ನಮ್ಮ ದೇವ್ರ ಮೆಚ್ಚೋ ರೀತಿ ಅಂತ ನಮ್ಮ ಕರ್ತವ್ಯ. ಆ ದಿಕ್ಕಲ್ಲಿ ನಮ್ಮ ವೇದಿಕೆ ಮೇಲಿರುವಂತ ಎಲ್ಲ ನಾಯಕರ ಒಂದು ನೇತೃತ್ವದಲ್ಲಿ ಆ ಕೆಲಸ ಕಾರ್ಯಗಳನ್ನ ಮಾಡಿಕೊಡುವಂತ ಕೆಲಸವನ್ನ ಈ ವೇದಿಕೆ ಮುಖಾಂತರ ನಾವೆಲ್ಲರೂ ಕೂಡ ಸಂಕಲ್ಪವನ್ನ ಈ ಸಂದರ್ಭದಲ್ಲಿ ಮಾಡ್ತಾ, ವಿಶೇಷವಾಗಿ ಯಾರು ನಮ್ಮ ಬಗೂರುಕುಂಬ ಸಾಗುವಳಿ ರೈತರೇನಿದ್ದಾರೆ ನಿಮ್ಮನ್ನು ಒಕ್ಕಲಿಸಬೇಕು ಅಂತ ಹೇಳಿ ಹಿಂದಿನ ಸರ್ಕಾರಗಳು ಹೊರಟಾಗ ಕೇವಲ ಒಬ್ಬ ಬಿಜೆಪಿಯ ಶಾಸಕರು ಸನ್ಮಾನಿಸಿದ ಯಡಿಯೂರಪ್ಪನವರು, ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ದಾಗ, ಸನ್ಮಾನಿಸಿದ ರಾಚಯ್ಯನವರು ಅರಣ್ಯ ಸಚಿವರಿದ್ದಾಗ, ಆ ಒಂದು ಮಸೂದೆಯನ್ನ ಜಾರಿಗೆ ತಂದಾಗ ಏಕೈಕ ಒಬ್ಬ ಶಾಸಕ ಸನ್ಮಾನಿಸಿದ ಯಡಿಯೂರಪ್ಪನವರು ಅಕಸ್ಮಾತ್ ರೈತರ ಬಗೂರುಕುಂಬ ಸಾಗುವಳಿ ಮಾಡುವಂತ ರೈತರನ್ನು ಒಕ್ಕಲಿಸುವಂತ ಕೆಲಸವನ್ನ ಮಾಡಿದ್ರೆ ಮುಂದಿನ ಪೀಳಿಗೆ ನಿಮ್ಮ ಹೆಂಡತಿ ಮಕ್ಕಳಿಗೂ ಕೂಡ ದೇವರು ಒಳ್ಳೇದ್ ಮಾಡಲ್ಲ ಅಂತ ಹೇಳಿ ಕಣ್ಣೀರಾಕಿ ಹೋರಾಟ ಮಾಡಿದಂತ ಯಡಿಯೂರಪ್ಪನವರ ಒಂದು ಪ್ರತಿಫಲ ಇವತ್ತು ನಮ್ಮ ಸಾಗುವಳಿ ಮಾಡ್ತಿರುವಂತ ರೈತರು ಇವತ್ತು ಕೂಡ ನಾವು ಸಾಗುವಳಿ ಮಾಡಿಕೊಂಡು ಮೆಕ್ಕೆಜೋಳ, ಭತ್ತ ಇನ್ನೊಂದು ಬೆಳೀತಿರುವಂತದ್ದು ತಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಬೋರ್ವೆಲ್ ಕೂಡ ತೆಗೆಸಿ ಇವತ್ತು ತೋಟಗಳನ್ನ ಮಾಡಿದೀವಿ. ಆದ್ರೆ ಕಾನೂನು ಎಲ್ಲರೂ ಕೂಡ ಒಂದೇ. ಮೋದಿಜಿಯವರು ಪ್ರಧಾನಮಂತ್ರಿಗಳಾಗಿದ್ದಾರೆ, ಗೌರವಾನ್ವಿತ ದೇವೇಗೌಡರು ಪ್ರಧಾನಮಂತ್ರಿಗಳಾಗಿದ್ರು, ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ರು. ಕಾನೂನು ಮಾತ್ರ ಎಲ್ರಿಗೂ ಒಂದೇ ಬಗೂರು ವಿಚಾರದಲ್ಲಿ. ಸುಪ್ರೀಂ ಕೋರ್ಟಿನ ಕಾನೂನಿನ ಕಟ್ಟಕಡೆಯಲ್ಲಿ ಇರೋದ್ರಿಂದ ಬರುವಂತದಲ್ಲಿ ದೇವ್ರ ದಯೆಯಿಂದ ಅದೆಲ್ಲದೂ ಕೂಡ ಬಗೆಹರಿಸೋ ದಿಕ್ಕಿನಲ್ಲಿ ಏನೇನಾಗಬೇಕು ಪಾರ್ಲಿಮೆಂಟ್ ಅಲ್ಲಿ ಕೂಡ ನಿಮ್ಮ ರಾಗಣ್ಣ ಧ್ವನಿಯಾಗಿ ಕೆಲಸ ಮಾಡುವಂತ ಪ್ರಯತ್ನ ಮಾಡಿದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ದಯಮಾಡಿ ನಾನು ವಿನಂತಿ ಮಾಡ್ಕೊಂತೇನೆ, 51 ದಿನ ಇದೆ ಇನ್ನು ನಮಗೆ ಚುನಾವಣೆ. ದಯಮಾಡಿ ಇಲ್ಲಿ ಬಂದಂತ ಕಾರ್ಯಕರ್ತ ಬಂಧುಗಳು ನೀವು ಯಾರು ಕೂಡ ಒಂದೊಂದು ಮತ ಹಾಕುವಂತವ್ರು ತಾವ್ಯಾರು ಕೂಡ ಬಂದಿಲ್ಲ. ಒಬ್ಬೊಬ್ರು 50, 100, 1000 ಮತಗಳ ಮೇಲೆ ಪರಿಣಾಮ ಬೀರುವಂತ ಪ್ರಮುಖ ಕಾರ್ಯಕರ್ತ ಬಂಧುಗಳು ತಾವೆಲ್ಲರೂ ಕೂಡ ಬಂದಿದ್ರಿ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ನಿಮ್ ರಾಗಣ್ಣ ಕಳೆದ 5 ವರ್ಷ ಎಲ್ಲರ ಆಶ್ವಾದಿಂದ ಬೆಳಗ್ಗೆ ನಮ್ಮ ಕಾರ್ಯಕರ್ತರು ನಮ್ಮ ಜನ ಬಂದಾಗ ಸಮಸ್ಯೆಯನ್ನು ಆಲಿಸೋದಿರ್ಬೋದು, ಸುಮಾರು 300ಗಿಂತ ಹೆಚ್ಚಿನ ಸಮುದಾಯ ಭವನಗಳನ್ನ ಕಟ್ಟುವಂತ ಕೆಲಸಗಳಿರ್ಬೋದು, ನಮ್ಮ ಆಯುಷ್ಮಾನ್ ಕಾರ್ಡ್ ಸನ್ಮಾನಿಸಿದ ಮೋದಿಜಿಯವರ ಹಾರೈಕೆಯಿಂದ ಆದಂತ ಒಂದು ಕಾರ್ಯಕ್ರಮ ಏನಿತ್ತು, ಇವತ್ತು 2ನೇ ಸ್ಥಾನಕ್ಕೆ ನಮ್ಮ ಶಿವಮೊಗ್ಗ ಬಂದಿರೋದು ತಮಗೆ ಗೊತ್ತಂತ ವಿಚಾರ. ಇವತ್ತು ಏರ್ಪೋರ್ಟ್ ಆಯ್ತು, ರೈಲ್ವೆ ಆಯ್ತು, ಹೈವೇ ಆಯ್ತು, ಅಂಗವಿಕಲರಿಗೆ ಅನುದಾನ ಕೊಡುವಂತ ಕಾರ್ಯ ಇರ್ಬೋದು, ದೇವಸ್ಥಾನ ಕಟ್ಟುವಂತ ಕೆಲಸಗಳಿರ್ಬೋದು, ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ದೇವ್ರ ಮೆಚ್ಚೋ ರೀತಿ ಅಂತ ಪ್ರಯತ್ನ ಮಾಡಿದೆ. ಹಾಗಾಗಿ ಸಂದರ್ಭದಲ್ಲಿ ನಾ ಕೈ ಮುಗಿದು ವಿನಂತಿಯನ್ನು ಮಾಡ್ಕೊಂತೇನೆ. ಚುನಾವಣೆ ಘೋಷಣೆ ಆಗಿದೆ. ಒಬ್ಬ ಅಭ್ಯರ್ಥಿಯಾಗಿ ನಿಮ್ ರಾಗಣ್ಣ ಸತತವಾಗಿ ಜನಸಂಪರ್ಕ ಜೊತೆಗೆ ನಾವೆಲ್ಲರೂ ಕೂಡ ನಮ್ಮ ಸಂಘಟನೆ ನಾವೆಲ್ಲರೂ ಕೂಡ ಇಟ್ಕೊಂಡಿದ್ದೀವಿ. ಇವತ್ತು ಎಲ್ಲ ಅಭ್ಯರ್ಥಿಗಳ ಪರವಾಗಿ ನಾನು ವಿನಂತಿ ಮಾಡ್ಕೊಂತೀನಿ, ದಯಮಾಡಿ ನಮ್ಮೆಲ್ಲರ ಕೆಲಸ ಕಾರ್ಯಗಳನ್ನು ನೋಡಿಕೊಂಡು ನಾಳೆ ಬರುವಂತ ಚುನಾವಣೆಯ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಒಳ್ಳೆ ರೀತಿಯಂತ ಒಂದು ವಾತಾವರಣ ಇದೆ, ಆತ್ಮವಿಶ್ವಾಸದಿಂದ ಕೆಲಸ ಮಾಡೋಣ. ಒಳ್ಳೆಯ ಒಂದು ವಾತಾವರಣವನ್ನ ಓಟಾಗಿ ಮತವಾಗಿ ಪರಿವರ್ತನೆ ಮಾಡುವಂತ ದಿಕ್ಕಿನಲ್ಲಿ ಸಾಕಷ್ಟು ಶ್ರಮವನ್ನ ನಾವೆಲ್ಲರೂ ಕೂಡ ಹಾಕಬೇಕಾಗಿದೆ. ಆ ಒಂದು ದಿಕ್ಕಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಅಪೇಕ್ಷೆ ಇದೆ. ಇಡೀ ದೇಶದಲ್ಲಿ 370
ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಬೇಕು ಅಂತೇಳಿ ನಮ್ಮ ಶಿವಮೊಗ್ಗ, ನಮ್ಮ ಮಧ್ಯ ಕರ್ನಾಟಕ ದಾವಣಗೆರೆ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಚಿಕ್ಕಮಗಳೂರು, ಉಡುಪಿ ಇರ್ಬೋದು, ಈ ಮಧ್ಯಭಾಗ ಇಡೀ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳಿಗೆ ನಾವು ಕಳಿಸ್ಬೇಕು ಅಂದ್ರೆ ದಯಮಾಡಿ ತಾವೆಲ್ಲರೂ ಕೂಡ ರಾತ್ರಿ ಊಟ ಮಾಡಿ ಮಲ್ಬೇಕಾದಾಗ ಹೌದಪ್ಪ ನಾನಿವತ್ತು ಬೇರೆ ಪಕ್ಷದ ಕಾರ್ಯಕರ್ತರ ಮನಸ್ಥಿತಿಯನ್ನ, ಮತದಾರರ ಮನಸ್ಥಿತಿಯನ್ನ ಬದಲಾವಣೆ ಮಾಡುವಂತ ಒಂದು ಆತ್ಮತೃಪ್ತಿ ತಮಗಿದ್ರೆ ಸಾಕು. ಎರಡನೇದು, ದಿನ ಬೆಳಗ್ಗೆ ಪೂಜೆಯನ್ನ ಮಾಡಬೇಕಾದಾಗ ನನ್ನ ಮನೆಗೆ ಒಳ್ಳೇದಾಗ್ಲಿ, ನನ್ನ ಮಕ್ಕಳಿಗೆ ಒಳ್ಳೇದಾಗ್ಲಿ, ನಮ್ಮ ಮನೆ ಯಜಮಾನರಿಗೆ ಒಳ್ಳೇದಾಗ್ಲಿ ಅಂತೇಳಿ ದೇವರಿಗೆ ಹೂ ಹಾಕ್ಬೇಕಾದಾಗ ಇನ್ನೊಂದು ಹೂವನ್ನ ಹೆಚ್ಚಿಗೆ ಹಾಕಿ ಮತ್ತೊಮ್ಮೆ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಈ ದೇಶದ ನೇತೃತ್ವವನ್ನ ವಹಿಸಿಕೊಳ್ಳುವಂತ ಒಂದು ಆಶೀರ್ವಾದನ ತಾವೆಲ್ಲರೂ ಕೂಡ ಮಾಡಬೇಕು ಅಂತೇಳಿ ಕೈ ಮುಗಿದು ವಿನಂತಿಯನ್ನ ಮಾಡ್ಕೊಂತ, ತಳದಲ್ಲಿ ಇನ್ನೊಂದು ಏನಾದರೂ ಹೂ ಉಳಿದಿದ್ರೆ ನಿಮ್ಮ ರಾಘಣ್ಣಂಗೆ, ನಮ್ಮ ದಾವಣಗೆರೆಯ ಗಾಯತ್ರಕ್ಕನವರಿಗೆ, ನಮ್ಮ ಉಡುಪಿಯ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ, ನಮ್ಮ ಬ್ರಿಜೇಶ್ ಚೌಟ ಅವರಿಗೆ, ಮಂಗಳೂರಿನ ಅಭ್ಯರ್ಥಿ ಅವರಿಗೆ, ನಮ್ಮ ಗೌರವಿತ ಡಾಕ್ಟರ್ ಮಂಜುನಾಥ್ ಅವರಿಗೆ, JDS ಮತ್ತೆ ಬಿಜೆಪಿ NDA ಮೈತ್ರಿಗೆ ಅಭ್ಯರ್ಥಿಗಳಿಗೆ ಆಶೀರ್ವಾದನ ತಾವೆಲ್ಲ ಕೂಡ ಹೂವನ್ನ ಹಾಕಿ ಹರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೈ ಮುಗಿದು ವಿನಂತಿಯನ್ನ ಮಾಡ್ಕೊಂತ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ ಮಾಡಿ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.